ಬಲ್ಕಿಯಲ್ಲಿ ಗಾಡಿ ಅನ್ಲೋಡ್ಗೆ ಬಿಟ್ಟು ಎಳ್ನೀರು ಕುಡಿಯೋಣಂತ ಹೊರಗಡೆ ಬಂದೆ. ಎಳ್ನೀರು ಮಾತ್ರ ಸಖತ್ತಾಗಿತ್ತು. ಸೂಪರ್ ಅಂದರೆ ಸೂಪರ್. ಇದು ಮದ್ದೂರಿಂದಂತೆ. ಕುಡಿತಾ ನಾನು ಸ್ವಲ್ಪ ಮುಖ ನೋಡ್ಕೊಂಡೆ ಕ್ಯಾಮ್ರಾದಲ್ಲಿ ಹೆಂಗಾಗುತ್ತೆ ಅಂತ. ಗಾಡಿ ಅನ್ಲೋಡ್ ಆಯಿತು. ಅನ್ಲೋಡ್ ಮಾಡ್ಬೇಕಾದ್ರೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ದಾರಿಯಲ್ಲಿ ನಿಂತೆ ಮಾಡ್ಕೊಂಡು ಬರ್ತಾಯಿದ್ದೆ. ಆ ಕಡೆ ಈ ಕಡೆ ನೋಡಿ. ಇದೇ ರಾತ್ರಿ ಟೈಮಲ್ಲಿ ಫುಲ್ಲು ಮಂಜು ಇತ್ತು ಈ ರೂಟಲ್ಲಿ. ಮತ್ತೆ ಟಿಫಿನ್ ಬೇಡ ಅಂತೇಳಿ ಮತ್ತೆ ಮಾಜಾ ಜ್ಯೂಸ್ ಕುಡಿದೆ. ಚೆನ್ನಾಗಿತ್ತು. ಅಷ್ಟೊತ್ತಿಗೆ ಜ್ಯೂಸು ಎಳ್ನೀರು ಕುಡಿದ್ರೆ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ. ರಾಯಚೂರು ಸಿಟಿ ಎಂಟ್ರಿ ಆಗ್ತಿದ್ದಂಗೆ ಟ್ರಾಫಿಕ್ ಸ್ಟಾರ್ಟ್ ಆಗಿಬಿಡ್ತು ಗುರು. ಆ ಟ್ರಾಫಿಕ್ಗಂತೂ ನನಗೆ ಬೇಜಾರು. ರಾತ್ರೆಲ್ಲ 400 ಕಿಲೋಮೀಟ್ರ್ ಬಲ್ಕಿ ಹತ್ರ ಹೋಗಿ ಹೊಡೆದು ಗಾಡಿನ ಮತ್ತೆ ಟ್ರಾಫಿಕಲ್ಲಿ ಸಿಗಾಕೊಂಡ್ರೆ ಸೇಮ್ ಬೆಂಗಳೂರು ಥರ ಸಿಚುವೇಶನ್ ಆಗುತ್ತೆ. ಅದರಲ್ಲಿ ಬೇರೆ ಬಿಸಿಲಿಗೆ ತಾಯಿ ಮಗುಗೋಸ್ಕರ ಭಿಕ್ಷೆ ಬೇಡ್ತಾಯಿದ್ಲು. ನೋಡಿ ಪಾಪ ಅನ್ನಿಸ್ತು. ಏನು ಮಾಡೋಕ್ಕಾಗಲ್ಲ, ಅವ್ರವ್ರ ಕಷ್ಟ. ರಾತ್ರಿನೇ ಗೇಟ್ ಆಗಿದ್ದಿಲ್ಲ. ಹೋಗ್ಬೇಕಾದ್ರೆ ಮತ್ತೆ ಗೇಟ್ ಬಿದ್ದಿತ್ತು. ರಾತ್ರಿ ರಾಯಚೂರು ಹತ್ರ ಬಂದಂಗೆ ಹೊಟ್ಟೆ ಹಸ್ತು. ಡಾಬಾದಲ್ಲಿ ರೊಟ್ಟಿ ಕಾಜು ಮಸಾಲ ತೊಗೊಂಡು